ಅಹಮದಾಬಾದ್ ವಿಮಾನ ದುರಂತದ ಬಗ್ಗೆ ಪ್ರಾಥಮಿಕ ವರದಿ ಬಿಡುಗಡೆ ಮಾಡೋದಕ್ಕೆ ಸರ್ಕಾರಕ್ಕೆ 1 ತಿಂಗಳು ಯಾಕೆ ಬೇಕಾಯಿತು? ವರದಿ ವಿವರ ಪಾಶ್ಚಿಮಾತ್ಯ ಮಾಧ್ಯಮಗಳಿಗೆ ಸದ್ದಿಲ್ಲದೆ ಸೋರಿಕೆಯಾದಾಗ ಇಲ್ಲಿ ಯಾವುದೇ ಅಧಿಕೃತ ಪತ್ರಿಕಾಗೋಷ್ಠಿ ಯಾಕೆ ನಡೀಲಿಲ್ಲ? ಸರ್ಕಾರ ಉದ್ದೇಶಪೂರ್ವಕವಾಗಿ ಪೈಲಟ್ಗಳನ್ನು ಬಲಿಪಶು ಮಾಡ್ತಾ ಇದೆಯಾ? ಸಂಭಾವ್ಯ ಇಂಜಿನಿಯರಿಂಗ್ ನ್ಯೂನತೆಗಳ ಬಗ್ಗೆ ಹೇಳದೆ ಬಚ್ಚಿಡಲಾಗ್ತಾ ಇದೆಯಾ? ಪ್ರಬಲ ಜಾಗತಿಕ ವಾಯುಯಾನ ಲಾಬಿಗಳನ್ನು ರಕ್ಷಿಸುವ ಮತ್ತೆ ದೇಶೀಯ ನಿಯಂತ್ರಕ ವೈಫಲ್ಯಗಳನ್ನು ಮರೆಮಾಚುವಂತ ಕೆಲಸ ನಡೀತಾ ಇದೆಯಾ? ಹಾಗಾದ್ರೆ ವಾಯುಯಾನ ಸುರಕ್ಷತೆಯ ಹಾಗೆ ಪಾರದರ್ಶಕತೆಯ ಖಾತರಿ ಸಿಗೋದು ಹೇಗೆ? ಇಂಥ ಪರಿಸ್ಥಿತಿಯಲ್ಲಿ ಬಲಿಪಶುಗಳ ಕುಟುಂಬಗಳಿಗೆ ನ್ಯಾಯ ಸಿಗೋದ್ರ ಬಗ್ಗೆ ವಿಶ್ವಾಸ ಹೊಂದೋದಿಕ್ ಸಾಧ್ಯನಾ? ಈಗ ಬಂದಿರುವಂತಹ ವರದಿ ಯಾರನ್ನ ರಕ್ಷಿಸೋದಿಕ್ ಪ್ರಯತ್ನ ಪಡ್ತಾ ಇದೆ? ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ವಿಷಯದ ಕುರಿತಾಗಿ ಅಥವಾ ಈ ವಿಡಿಯೋ ಕುರಿತಾಗಿ ನಿಮ್ಗೇನು ಅನಿಸಿಕೆ ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗಿನ ವಿಷಯಕ್ಕೆ ಬರೋಣ. 12 ಜೂನ್ 2025 ಅವತ್ತು ಮಧ್ಯಾಹ್ನ 1:10ಕ್ಕೆ ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಗ್ಯಾಟ್ವಿಕ್ ಲಂಡನ್ಗೆ ಹೋಗಬೇಕಾಗಿದ್ದಂಥ ಏರ್ ಇಂಡಿಯಾ ವಿಮಾನ ಮಧ್ಯಾಹ್ನ 1:38ಕ್ಕೆ ರನ್ವೇನ ಬಿಡ್ತು. ಮುಂದಿನ ಕೆಲವೇ ಸೆಕೆಂಡ್ಗಳಲ್ಲಿ ಎಲ್ಲಾನು ಬದಲಾಗಿತ್ತು. ಮಧ್ಯಾಹ್ನ 1:38:42 ವಿಮಾನ ತನ್ನ ಗರಿಷ್ಠ ವೇಗವನ್ನು ತಲುಪಿತು. ನಂತರ 2 ಎಂಜಿನ್ಗಳ ಇಂಧನ ಪೂರೈಕೆ ನಿಂತಿರೋದು ಕಂಡು ಬಂತು. ಸ್ವಿಚ್ಗಳು ರನ್ ಇಂದ ಕಟ್ ಆಫ್ ಸ್ಥಾನಕ್ಕೆ ಬರೋದು 1 ಸೆಕೆಂಡಿನ ಒಳಗಡೆನೆ ಸಂಭವಿಸುತ್ತೆ. ಈ ಇಂಧನ ಕಟ್ ಆಫ್ ಸ್ವಿಚ್ ಅನ್ನ ಎಂಜಿನ್ ಅನ್ನ ಪ್ರಾರಂಭಿಸೋದಿಕ್ಕೆ, ಪಾರ್ಕಿಂಗ್ ನಂತರ ಎಂಜಿನ್ ಅನ್ನ ನಿಲ್ಲಿಸೋದಿಕ್ಕೆ ಅಥವಾ ಆಕಾಶದಲ್ಲಿ ತುರ್ತು ಸಂದರ್ಭದಲ್ಲಿ ಎಂಜಿನ್ ಅನ್ನ ನಿಲ್ಲಿಸೋದಿಕ್ಕೆ ಬಳಸಲಾಗುತ್ತೆ. ಇಂಧನ ಪೂರೈಕೆ ಕಡಿತಗೊಂಡ ತಕ್ಷಣ ಒಬ್ಬ ಪೈಲಟ್ ಇನ್ನೊಬ್ಬ ಪೈಲಟ್ ಅನ್ನ ಇಂಧನ ಪೂರೈಕೆ ಯಾಕೆ ನಿಲ್ಲಿಸಿದ್ರಿ ಅಂತ ಕೇಳೋದು ರೆಕಾರ್ಡರ್ ನಲ್ಲಿ ದಾಖಲಾಗಿದೆ. ವಿಮಾನ ಅಪಾಯಕ್ಕೆ ತುತ್ತಾಗೋದನ್ನ ತಪ್ಪಿಸೋದಕ್ಕೆ ಪೈಲಟ್ಗಳು ಬಹಳಷ್ಟು ಪ್ರಯತ್ನ ಪಡ್ತಾರೆ. 52 ಸೆಕೆಂಡ್ಗಳಲ್ಲಿ ಎಂಜಿನ್ 1ರ ಇಂಧನ ಕಟ್ ಆಫ್ ಸ್ವಿಚ್ ಅನ್ನ ಮತ್ತೆ ರನ್ ಮೋಡ್ಗೆ ಹಾಕಲಾಗುತ್ತೆ. ಕೆಲ ಸೆಕೆಂಡ್ಗಳ ನಂತರ ಮಧ್ಯಾಹ್ನ 1:38 ಮತ್ತೆ 56 ಸೆಕೆಂಡ್ಗಳಲ್ಲಿ ಎಂಜಿನ್ 2ರ ಇಂಧನ ಕಟ್ ಆಫ್ ಸ್ವಿಚ್ ಅನ್ನ ಸಹ ಚಾಲನೆಯಲ್ಲಿ ಇಡಲಾಗುತ್ತೆ. ಎಲ್ಲಾನು ಅನುಕೂಲಕರವಾಗಿದ್ರೆ 1 ಎಂಜಿನ್ ಪವರ್ನಲ್ಲಿ ಅದರ ಅಂತ್ಯವನ್ನ ತಪ್ಪಿಸಿ ಲ್ಯಾಂಡಿಂಗ್ಗೆ ಹಿಂತಿರುಗಬಹುದಾಗಿತ್ತು. ಆದರೆ ವಿಮಾನ ಕಡಿಮೆ ಎತ್ತರದಲ್ಲಿತ್ತು ಮತ್ತೆ ಪೈಲಟ್ಗಳಿಗೆ ಸಮಯ ಇರಲಿಲ್ಲ. ಪೈಲಟ್ಗಳು ಮೆಡೆಗೆ ಕರೆ ನೀಡಿದಾಗ ತುಂಬಾನೇ ತಡ ಆಗಿತ್ತು. ವಿಮಾನ ಪತನಗೊಂಡು ಬೆಂಕಿ ಹೊತ್ಕೊಂಡಿತ್ತು. 270 ಜನರು ಪ್ರಾಣ ಕಳ್ಕೊಂಡ್ರು. ಆದರೆ ಈ ಅಪಘಾತದ 1 ತಿಂಗಳ ನಂತರ ಸರ್ಕಾರ ಯಾವುದೇ ಪತ್ರಿಕಾಗೋಷ್ಠಿ ಇಲ್ಲದೆ ಪ್ರಾಥಮಿಕ ವರದಿಯನ್ನು ಬಿಡುಗಡೆ ಮಾಡಿದೆ. ಇದು ಇನ್ನಷ್ಟು ಪ್ರಶ್ನೆಗಳು ಮತ್ತೆ ವದಂತಿಗಳಿಗೆ ಕಾರಣ ಆಗಿದೆ. ವಿಮಾನದಲ್ಲಿ ಎಂಜಿನ್ಗಳ ಇಂಧನ ಪೂರೈಕೆ ಸ್ಥಗಿತಗೊಳಿಸಿದವರು ಯಾರು ಮತ್ತೆ ಯಾಕೆ ಅನ್ನೋದು ಇಲ್ಲಿ ದೊಡ್ಡ ಪ್ರಶ್ನೆ ಆಗಿದೆ. ಇಂಧನ ಕಟ್ ಆಫ್ ಸ್ವಿಚ್ ಅಂತಂದ್ರೆ ಅದೊಂದು ಆಟಿಕೆ ಅಲ್ಲ. ಅದನ್ನ ಅಷ್ಟು ಸುಲಭವಾಗಿ ಆಫ್ ಮಾಡೋದಕ್ಕೆ ಅಥವಾ ಆನ್ ಮಾಡೋದಕ್ಕೆ ಸಾಧ್ಯನೂ ಇಲ್ಲ. ಇದು ಆಕಸ್ಮಿಕ ಸ್ಪರ್ಶದಿಂದ ಬದಲಾಗೋದನ್ನ ತಡೆಗಟ್ಟೋದಕ್ಕೆ ಗಾರ್ಡ್ ರೈಲ್ಗಳನ್ನು ಹೊಂದಿರುವಂತಹ ಸ್ಪ್ರಿಂಗ್ ಲೋಡೆಡ್ ಸ್ವಿಚ್ ಆಗಿರುತ್ತೆ. ರೆಕಾರ್ಡರ್ ಪ್ರಕಾರ ಇಂಧನ ಯಾಕೆ ಕಡಿತಗೊಳಿಸಿದ್ರಿ ಅಂತ ಒಬ್ಬ ಪೈಲಟ್ ಕೇಳಿದ್ದಕ್ಕೆ ಇನ್ನೊಬ್ರು ತಾನು ಹಾಗೆ ಮಾಡಲಿಲ್ಲ ಅಂತ ಉತ್ತರಿಸಿದ್ದಾರೆ. ಪಾಶ್ಚಿಮಾತ್ಯ ಮಾಧ್ಯಮಗಳು ವಾಯುಯಾನ ತಜ್ಞರು ಈ ಒಂದು ಗೊಂದಲವನ್ನ ಪೈಲಟ್ಗಳ ತಪ್ಪು ಅಂತ ಹೇಳ್ತಾ ಇವೆ. ಆದ್ರೆ ಇದು ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ ದೋಷ ಕೂಡ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಪ್ರಾಥಮಿಕ ವರದಿಯ ಮುಖ್ಯ ಉದ್ದೇಶ ಇತರ ಘಟನೆಗಳ ಬಗ್ಗೆ ಜನರಿಗೆ ಎಚ್ಚರಿಕೆಯನ್ನ ನೀಡೋದು, ಇತರ ವಿಮಾನ ವ್ಯವಸ್ಥೆಯಲ್ಲಿ ದೋಷ ಇಲ್ಲ ಅಂತ ಖಚಿತಪಡಿಸಿಕೊಳ್ಳೋದು. ಆದ್ರೆ ಈ ಪ್ರಾಥಮಿಕ ವರದಿಯ ನಂತರ ಈ ಸ್ವಿಚ್ ಬಗ್ಗೆ ಯಾವುದೇ ಕ್ರಮವನ್ನ ಕೈಗೊಳ್ಳಲಾಗಿಲ್ಲ. ಆದ್ರೆ ಇಲ್ಲಿ ಪೈಲಟ್ ದೋಷವನ್ನ ತೋರಿಸ್ತಾ ನಿರ್ಣಾಯಕ ತಪ್ಪನ್ನ ಮರೆಮಾಚುವಂತ ಯಾವುದಾದ್ರೂ ಪ್ರಯತ್ನ ಇದೆಯಾ? ತನಿಖಾಧಿಕಾರಿಗಳು ಇಥಿಯೋಪಿಯಾದಲ್ಲಿ 2019ರಲ್ಲಿ ನಡೆದಂತಹ 737 ಮ್ಯಾಕ್ಸ್ನ ತಪ್ಪನ್ನ ಪುನರಾವರ್ತಿಸ್ತಾ ಇದ್ದಾರೆ. ಅವತ್ತು ಅತ್ಯಂತ ಮಾರಕ MCAS ಸಿಸ್ಟಮ್ ದುರಂತ ತಂದಿತ್ತು. ಬೋಯಿಂಗ್ಗೆ ಅದರ ಬಗ್ಗೆ ತಿಳಿದಿತ್ತು, ಹಾಗೆ ಕೆಲವು ತನಿಖಾಧಿಕಾರಿಗಳು ಅದರ ಬಗ್ಗೆ ತಿಳಿದಿದ್ರು. ಆದರೆ ಅವರು ಮತ್ತೊಂದು ಅಪಘಾತ ಸಂಭವಿಸುವವರೆಗೆ ಮೌನವಾಗಿದ್ರು. ಬೋಯಿಂಗ್ 737 ಮ್ಯಾಕ್ಸ್ ವಿಮಾನಗಳದ್ದು ಬಹಳ ದೊಡ್ಡ ಹಗರಣ ಇದೆ. ಅದು 2 ಪ್ರಮುಖ ವಿಮಾನ ಅಪಘಾತಗಳ ನಂತರ ಬೆಳಕಿಗೆ ಬಂತು. ಈ ಅಪಘಾತಗಳು MCAS ಅನ್ನುವಂಥ ಒಂದು ಹೊಸ ಸಾಫ್ಟ್ವೇರ್ ವ್ಯವಸ್ಥೆಯ ದೋಷದಿಂದ ಉಂಟಾದವು. ಅದು ವಿಮಾನದ ನಿಯಂತ್ರಣವನ್ನು ತಪ್ಪಾಗಿ ನಿರ್ವಹಿಸ್ತಾ ಇತ್ತು. ಈ ದೋಷಗಳನ್ನು ಮರೆಮಾಚಲಾಗಿತ್ತು. ಈ ರೀತಿ ಬೋಯಿಂಗ್ ಸುರಕ್ಷತೆಯ ಸಮಸ್ಯೆಗಳನ್ನೇ ಮರೆಮಾಚಿದಂಥ ಇತಿಹಾಸನೇ ಇದೆ. ಪೈಲಟ್ ದೋಷದ ಸಾಧ್ಯತೆ ಇಲ್ಲವೇ ಇಲ್ಲ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಆದರೆ ಬೇರೆ ಸತ್ಯ ಕೂಡ ಇರಬಹುದು ಅನ್ನೋದ್ರ ಕಡೆಗೆ ನಾವು ನೋಡಬೇಕಾಗಿದೆ. ಪೈಲಟ್ ದೋಷವನ್ನ ತಕ್ಷಣ ಹೇಳೋದು ಮುಖ್ಯ ಅಲ್ಲ. ಇಲ್ಲಿ ಮುಖ್ಯ ವಿಷಯ ಏನು ಅಂತ ಅಂದ್ರೆ ಎಚ್ಚರಿಕೆಯ ಸಂಕೇತಗಳಿದ್ವು, ಆದ್ರೆ ಅವುಗಳ ಕಡೆಗೆ ನೋಡ್ತಾ ಇಲ್ಲ. ಯಾಕಂದ್ರೆ ಬಹು $1 ಮಿಲಿಯನ್ ಕಂಪನಿಯ ಖ್ಯಾತಿಗೆ ಧಕ್ಕೆ ಬಂದಾಗ ಪೈಲಟ್ ಅನ್ನ ದೋಷಿಸೋದು ಬಹಳ ಸುಲಭ. ಇಂಧನ ಮಾಲಿನ್ಯ ಕಾರಣ ಅಲ್ಲ ಅಂತ ಪ್ರಾಥಮಿಕ ವರದಿ ಸಾಬೀತುಪಡಿಸಿದೆ.
ಫ್ಲಾಪ್ಗಳನ್ನು 5 ಡಿಗ್ರಿಗಳಲ್ಲಿ ಹೊಂದಿಸಲಾಗಿದೆ. ಇದು ಸಾಮಾನ್ಯ. ಗೇರ್ ಡೌನ್ ಸಾಮಾನ್ಯವಾಗಿತ್ತು. ಯಾವುದೇ ಪಕ್ಷಿ ಡಿಕ್ಕಿ ಅಥವಾ ಹವಾಮಾನ ಸಮಸ್ಯೆ ಅಂತೂ ಇರಲಿಲ್ಲ. ಪೈಲಟ್ಗಳು ಕೂಡ ಅನುಭವಿಗಳಾಗಿದ್ರು. ಅವರು ವೈದ್ಯಕೀಯವಾಗಿ ಕೂಡ ಫಿಟ್ ಆಗಿದ್ರು. ಆದ್ರಿಂದ ಯಾವುದೇ ಸರಳ ಕಾರಣ ಇಲ್ಲದಾಗ ಪೈಲಟ್ಗಳನ್ನು ದೋಷಿಸೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ. ಇಂಜಿನ್ಗಳಿಗೆ ಇಂಧನ ಪೂರೈಕೆ ಕಡಿತಗೊಂಡಿತ್ತು ಅನ್ನೋದು ಈಗ ತಿಳಿದಿದೆ. ಆದ್ರೆ ಈ ವರದಿ ಅದು ಯಾಂತ್ರಿಕ ವೈಫಲ್ಯ, ವಿದ್ಯುತ್ ಸಮಸ್ಯೆ ಅಥವಾ ಸಾಫ್ಟ್ವೇರ್ ಸಮಸ್ಯೆ ಅನ್ನೋದ್ರ ಬಗ್ಗೆ ಹೇಳೋದಿಲ್ಲ. ಈ ಪ್ರಾಥಮಿಕ ವರದಿ ಬೇರೆ ಯಾವುದೋ ಕಾರಣದಿಂದಾಗಿ ಸ್ವಿಚ್ ಆಫ್ ಆಗಿದೆಯಾ ಅಂತ ಹೇಳೋದಿಲ್ಲ. ಅದೇ ವಿಮಾನ ದೆಹಲಿಯಿಂದ ಅಹಮದಾಬಾದ್ಗೆ ಹಾರಿದಾಗ ಹಿಂದಿನ ಸಿಬ್ಬಂದಿ ಸಹ ದೋಷ ಕೋಡನ್ನು ವರದಿ ಮಾಡಿದ್ರು. ಸ್ಟೆಬಿಲೈಸರ್ ಸೆನ್ಸರ್ ಸಮಸ್ಯೆ ಇತ್ತು, ನಂತರ ದೋಷವನ್ನು ಸರಿಪಡಿಸಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ಪ್ರಶ್ನೆ ಇರೋದು, ವಿಮಾನದಲ್ಲಿ ಒಂದು ಸೆನ್ಸರ್ನಲ್ಲಿ ಸಮಸ್ಯೆ ಇದ್ದಾಗ ಇನ್ನೊಂದು ಸ್ವಿಚ್ ಅಥವಾ ಸೆನ್ಸರ್ನಲ್ಲಿ ಸಮಸ್ಯೆ ಇರಬಹುದಾ? ಇದು ಪೈಲಟ್ ದೋಷ ಅಂತ ಹೇಳ್ತಾ ಇರುವಾಗ ಅದೇ ಮಟ್ಟದಲ್ಲಿ ಅದು ಸ್ವಿಚ್ ಸಮಸ್ಯೆ ಕೂಡ ಆಗಿರಬಹುದಾ ಅಂತ ನೋಡಬೇಕಾಗಿದೆ. ಸ್ವಿಚ್ನ ಕೆಲವು ಕಾರ್ಯವಿಧಾನ ಅಥವಾ ಎಂಜಿನ್ ಸ್ಥಗಿತಕ್ಕೆ ಕಾರಣ ಆಗುವಂತಹ ಸ್ವಿಚ್ನ ಶಾರ್ಟ್ ಬಗ್ಗೆ ಅನುಮಾನಗಳೆದ್ದಿವೆ. ತುಂಬಾ ಗೌಪ್ಯವಾಗಿ ತನಿಖೆ ಮಾಡಲಾಗಿರೋದ್ರ ಬಗ್ಗೆ ಭಾರತದ ಪೈಲಟ್ಗಳ ಅಸೋಸಿಯೇಷನ್ ಆಕ್ಷೇಪ ಎತ್ತಿದೆ. ನೀವು ನಮ್ಮನ್ನ ಸಂಪರ್ಕಿಸಲಿಲ್ಲ, ವರದಿಯನ್ನ ಸೋರಿಕೆ ಮಾಡಿದ್ದೀರಿ, ಅದು ಪೈಲಟ್ನ ತಪ್ಪಾಗಿರಬಹುದು ಅಂತ ನೀವು ಒತ್ತಿ ಹೇಳ್ತಾ ಇದ್ದೀರಿ. ಸೇವಾ ಸಾಮರ್ಥ್ಯದ ಸಮಸ್ಯೆ ಅಥವಾ ಇಂಧನ ಸ್ವಿಚ್ ಸಮಸ್ಯೆ ಆಗಿರಬಹುದು ಅಂತ ನೀವು ಒತ್ತಿ ಹೇಳಲಿಲ್ಲ ಅಂತ ಪೈಲಟ್ ಅಸೋಸಿಯೇಷನ್ ಹೇಳಿದೆ. ಪೈಲಟ್ ಕ್ರಮವನ್ನು ಎಚ್ಚರಿಕೆಯಿಂದ ನೋಡಬೇಕು. ಆದರೆ ಸಾಫ್ಟ್ವೇರ್ ಹಾರ್ಡ್ವೇರ್ ಕಾರ್ಯವಿಧಾನಗಳ ಬಗ್ಗೆ ಕೂಡ ಎಲ್ಲವನ್ನ ಪರಿಶೀಲಿಸಬೇಕು. ಇಲ್ಲದೆ ಹೋದ್ರೆ ನಾಳೆ ಮತ್ತೊಂದು ವಿಮಾನದಲ್ಲೂ ಕೂಡ ಸ್ವಿಚ್ನಿಂದಾಗಿ ಅಪಾಯ ಬರಬಹುದು. ಬೋಯಿಂಗ್ ಮೊದಲು ಕೂಡ ತಪ್ಪನ್ನ, ತನ್ನ ದೋಷವನ್ನ ಮರೆಮಾಚಿದೆ ಅನ್ನೋದನ್ನ ನೆನಪು ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿನೇ ಇಲ್ಲಿಯೂ ಏನನ್ನೋ ಮರೆಮಾಚಲಾಗ್ತಾ ಇದೆ ಅನ್ನೋ ಒಂದು ಅನುಮಾನ ಬರೋ ಹಾಗಿದೆ. ವರದಿಯನ್ನ ಬಹಳ ಗೌಪ್ಯವಾಗಿ ಪತ್ರಿಕಾಗೋಷ್ಠಿ ಕೂಡ ಇಲ್ಲದೇನೆ ಸೋರಿಕೆ ಮಾಡಲಾಗಿದೆ. ಮತ್ತೆ ಪೈಲಟ್ಗಳ ಕಡೆಗೆ ಈಗ ಬೆರಳು ತೋರಿಸಲಾಗ್ತಾ ಇದೆ. ಹಾಗಾದ್ರೆ ಇದೆಲ್ಲಾನು ವಾಯುಯಾನ ವಲಯದ ಪ್ರಬಲರ ಲಾಬಿಗೆ ಮಣಿದಿರೋದ್ರ ಪರಿಣಾಮನ? ಇಂಥ ಸ್ಥಿತಿಯಲ್ಲಿ ವಾಯುಯಾನದ ಸುರಕ್ಷತೆಯ ಬಗ್ಗೆ ಏನ್ ಭರವಸೆ ಇಡೋದಿಕ್ಕೆ ಸಾಧ್ಯ ಇದೆ? ಈ ವಿಷಯದ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.